ವೆಲ್ಕಮ್ ಟು ಕನ್ನಡ ಗಾಡ್ ವಿಡಿಯೋಸ್. ಇವತ್ತು ನಾವು ಗಣೇಶ ಮೂರ್ತಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಕೆಲವೊಂದು ಐಟಮ್ಸ್ನ ತಂದಿದ್ದೀನಿ. ಈಸಿಯಾಗಿ ಮನೆಯಲ್ಲೇ ಹೇಗೆ ಗಣೇಶ ಮೂರ್ತಿನ ಮಾಡೋದು ಅಂತ ನೋಡೋಣ. ಇದೆಲ್ಲ ಇದು ಬಂದು ಮೋಲ್ಡ್. ಇದರೊಳಗೆ ಗಣೇಶಂದು ಮೂರ್ತಿ ಇದು ಮೋಲ್ಡ್ ಇರುತ್ತೆ. ಅದು ಬಂದು ಈ ಥರ ಇರುತ್ತೆ. ಇದನ್ನು ನಾವು ಕ್ಲೇಸ್ಪಿಯರ್ ಅಂತ ಒಂದು ಕಂಪನಿಯಿಂದ ತರಿಸಿದ್ದೀವಿ. ಇದು ಫುಲ್ಲು ಫ್ಲೆಕ್ಸಿಬಲ್ ಇರುತ್ತೆ. ಸೊ ನೀವು ಇದರೊಳಗೆ ಮಣ್ಣು ತುಂಬಿಬಿಟ್ಟು ಈ ಕಡೆನೂ ಮಣ್ಣು ತುಂಬಿ ಕ್ಲೋಸ್ ಮಾಡಿ ಇದನ್ನ ಓಪನ್ ಮಾಡೋದು ಅಷ್ಟೇ. ಸೊ ಇವಾಗ ನಾವು ಏನೇನು ತರಿಸಿದ್ದೀವಿ ಅಂತ ನೋಡೋಣ. ಫಸ್ಟು ನಾವು ತಂದಿರೋದು ಗಣೇಶಂದು ಮೋಲ್ಡ್. ಈ ಮೋಲ್ಡಲ್ಲಿ ಅದು ಕ್ಲೇಸ್ಪಿಯರ್ ಅಂತ ಒಂದು ಕಂಪನಿ ಇದೆ, ಅಲ್ಲಿಂದ ತರಿಸಿದ್ದೀವಿ. ಇದ್ರೊಳಗೆ ಬ್ಯಾಕ್ ಅಂಡ್ ಫ್ರಂಟ್ ಮೋಲ್ಡ್ ಇರುತ್ತೆ. ಇದ್ರೊಳಗೆ ಎರಡು ಕಡೆ ಮಣ್ಣು ತುಂಬಿಟ್ಟು ಹೀಗೆ ಜೋಡಿಸ್ಬಿಟ್ಟು ತೆಗೆದ್ರೆ ಆಯ್ತು. ಕೆಲವೇ ಸಮಯದಲ್ಲಿ ನಮಗೆ ಒಳ್ಳೆ ಸ್ಕಲ್ಪ್ಚರ್ ರೆಡಿ ಆಗುತ್ತೆ ಗಣೇಶಂದು. ಎಲ್ಲೇ ಮಾಡ್ತಾ ಇದ್ದೆ ಗಣೇಶನ್ನ, ಬಟ್ ಈ ಸಲ ಇಂದ ಮಕ್ಳಿದಾವಲ್ಲ, ಹಾಗಾಗಿ ನಾನು ಈಸಿಯಾಗಿ ಮನೇಲಿ ಈ ತರ ಮಾಡೋದಕ್ಕೆ ಅಂತ ಮೋಲ್ಡ್ ತಗೊಂಡ್ಬಂದಿದ್ದೀನಿ. ಸೊ ನಾನು ಇದು ಬಿಟ್ರೆ ಅಮೆಝಾನ್ ಇಂದ ಮಣ್ಣು ತರಿಸಿದ್ದೀನಿ. ಸೊ ನಾನು ಈಗ 2 kg ರೆಡ್ ಮಣ್ಣು ತಂದಿದ್ದೀನಿ. ರೆಡ್ ಕಲರ್ ಗಣೇಶ ಮಾಡೋಣ ಅಂತ ತರಿಸಿರೋದು ಇದು ಅಮೆಝಾನ್ ಇಂದ. ಸೊ ನಾವು ಇವಾಗ ಈ ಮೋಲ್ಡ್ ಯೂಸ್ ಮಾಡಿಕೊಂಡು ಗಣೇಶನ ಮಾಡೋಣ. ಹೇಗೆ ಬರುತ್ತೆ ನೋಡೋಣ ಬನ್ನಿ. ಈಗ ತೋರಿಸ್ತೀನಿ ನೋಡಿ ಒಂದು ಸ್ಯಾಂಪಲ್ಗೆ ಹೇಗೆ ಬರುತ್ತೆ ಅಂತ. ಇದರಲ್ಲಿ ಸ್ವಲ್ಪ ಪಿಂಚ್ ಮಾಡ್ಕೊಂಡು ಸ್ವಲ್ಪ ಮಡ್ ತಗೊಂಡು ಇದ್ರೊಳಗಡೆ ಜಸ್ಟ್ ಹಿಂಗೆ ಪ್ಲೇಸ್ ಮಾಡಿ, ಜಸ್ಟ್ ಹಿಂಗ್ ಪ್ಲೇಸ್ ಮಾಡಿ ಹಿಂಗ್ ತೆಗೆದು ನೋಡಿ ಗಣೇಶನ್ ಕಾಲ್.
ಡೀಟೇಲಿಂಗ್ ಮಾಡಬೇಕು ಅಂದರೆ ಕೈಯಲ್ಲಿ ನಾವು ನಿಜವಾಗ್ಲೂ ದೊಡ್ಡ ಎಕ್ಸ್ಪರ್ಟ್ಸೇ ಆಗಿರಬೇಕು. ಯಾರಾದರೂ ಈ ಥರ ಮಾಡ್ಬೋದು. ಜಸ್ಟ್ ಒಂದು ಮೌಲ್ಡ್ ಇದ್ದರೆ ಈ ಮೌಲ್ಡಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ. ನೀವು ಪದೇ ಪದೇ ಎಷ್ಟು ಸಲ ಆದರೂ ಯೂಸ್ ಮಾಡ್ಕೋಬೋದು. ಕೆಲವೊಬ್ಬರು ಈ ಥರ ಮೌಲ್ಡ್ನ ತೊಗೊಂಡು ಇವನ್ ಸೇಲಿಗೂ ಮಾಡ್ತಾರೆ ಗಣೇಶನ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮೌಲ್ಡಿಗೆ